ನಿಂತಲೇ ನಿಲ್ಲಲಾರೆ ಹ ಹ ಹ, ಕೂತಲೇ ಕೂರಲಾರೆ ಹ ಹ ಹ, ನಿನ್ನದೇ ಜಾದು ಎಲ್ಲ ಹ ಹ ಹ, ಹೇಳಲು ಮಾತು ಎಲ್ಲ ಹ ಹ ಹ. ಯಾವ ನಾಡಿನ ರಾಜನೋ ನೀನು, ಯಾವ ಲೋಕದ ಕಿನ್ನರ ನೀನು, ನಿನ್ನ ನೋಡುತ್ತಾ ನೋಡುತ್ತಾ ನೆತ್ತಿಗೆ ಏರಿದ ಮುತ್ತಿನ ಹೆಸರೇನು, ನನ್ನ ಪಾಡಿಗೆ ಇದ್ದನೋ ನಾನು, ಯಾಕೋ ಕಣ್ಣಿಗೆ ಬಿದ್ದೆಯೋ ನೀನು, ನಿನ್ನ ನೋಡುತ್ತಾ ನೋಡುತ್ತಾ ತೇಲುತ್ತಾ ಹಾರುತ್ತಾ ಆಯಿತು ನನಗೇನೋ. ಧೀಮ್ ತಕಿಡ ತಕಿಡ ಧೀಮ್ ತಕಿಡ ತಕಿಡ ಈ ಜೀವನದಲ್ಲಿ ಹೀಗೇಕೆ, ಧೀಮ್ ತಕಿಡ ತಕಿಡ ಧೀಮ್ ತಕಿಡ ತಕಿಡ ನಾ ಕುಣಿಯುತ್ತಿರುವ ಹೀಗೇಕೆ. ನಮಸ್ತೆ, ಎಲ್ರಿಗೂ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ. ಸೊ ಈ ಒಂದು ವಿಡಿಯೋದಲ್ಲಿ ಮನೇಲೇ ಇದ್ದರೂ ಸಣ್ಣ ಹೇಗೆ ಆಗುವುದು ಅನ್ನೋದಕ್ಕೆ 3 ವಿಷಯಗಳನ್ನು ಹೇಳ್ತೀನಿ. ಮೊದಲಿಗೆ ಬೆಳಗ್ಗೆ ಎದ್ದಾಗ ನೀರು ಕುಡಿಬೇಕು. ಎಷ್ಟೊಂದು ಜನ ಬೆಳಗ್ಗೆ ಎದ್ದಾಗ ನೀರಿಗಿಂತ ಹೆಚ್ಚಾಗಿ ಕಾಫಿ ಟೀ ಬೇಡದರದನ್ನೆಲ್ಲ ಕುಡಿತಾರೆ. ನೀರು ಕುಡಿಬೇಕು, ಬಟ್ ಆ ನೀರು ಬಿಸಿಯಾಗಿರಬೇಕು. ವಿಪರೀತ ಮಳ್ಳ ಸುಟ್ಟೋಗೋ ಅಂಥ ಸುಡ್ಡ ನೀರನ್ನು ಕುಡೀರಿ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಹಾಗಾಗಿ ಆ ನೀರನ್ನ ಬಂದುಬಿಟ್ಟು ಚೆನ್ನಾಗಿ ಕುಡಿಬೇಕು. ಒಂದು 4-5 ಲೋಟ ನೀರು ಕುಡೀರಿ ಬೆಳಗ್ಗೆನೆ, ಖಾಲಿ ಹೊಟ್ಟೆಗೆ. ಆ ನೀರು ಬಂದುಬಿಟ್ಟು ಬೆಚ್ಚಗೆ ಇರ್ಬೋದು ಅಥವಾ ಅದಕ್ಕಿಂತ ಬಿಸಿಯಾಗಿರ್ಬೋದು, ಆದರೆ ತುಂಬ ವಿಪರೀತ ಬಿಸಿ ನೀರು ಮಳ್ಳ ನೀರನ್ನು ಕುಡಿಬಾರ್ದು. ಅದು ಗಂಟ್ಲಿಗೆ ಆಗಲಿ ಒಂದು ಒಳ್ಳೆಯದಲ್ಲ. ಜೊತೆಗೆ ಈ ಬಿಸಿನೀರು ಅಥವಾ ಬೆಚ್ಚಗಿರೋ ನೀರನ್ನ ಕುಡಿಯೋದ್ರಿಂದ ಏನೆಲ್ಲ ನೀವು ಒಂದು ಮೋಷನ್ಗೆ ಹೋಗಿಲ್ಲ ಅಂದರೆ ಮೋಷನ್ ಬರುತ್ತೆ ಒಂದು. ಓಕೆ, ಇನ್ನೊಂದೇನೆಂದರೆ ನಾನು ಏನು ಹೇಳ್ತಾರೆ ಅಂದರೆ ಲಾರ್ಜ್ ಇಂಟೆಸ್ಟೈನಲ್ಲಿ ಅಂದರೆ ದೊಡ್ಡ ಕರುಳಿನಲ್ಲಿ ಉಳಿದಿರುವಂತಹ ಕಾನ್ಸ್ಟಿಪೇಷನ್ ಅಂತ ಅಂದರೆ ಮಲಬದ್ಧತೆ, ಅದನ್ನು ಹೋಗಲಾಡಿಸುತ್ತೆ. ಜೊತೆಗೆ ಯಾವ ಆಹಾರ ಪದಾರ್ಥ ಸರಿಯಾಗಿ ಪಚನ ಕ್ರಿಯೆಗೆ ಒಳಪಟ್ಟಿಲ್ಲ ಅಂಥದ್ದು ಸರಿಯಾಗಿ ಆಗುತ್ತೆ. ಜೊತೆಗೆ ನಮ್ಮ ದೇಹದಲ್ಲಿ ಈ ಮ್ಯೂಕಸ್ ಅಂತ ಹೇಳ್ತಾರೆ, ಅಂದರೆ ಕಟ್ಟಿರುತ್ತಲ್ಲ ಕಫ ಪಿತ್ತ, ಇದೆಲ್ಲ ಹೊರಗಡೆ ಬರೋಕ್ಕೆ ತುಂಬ ಸಹಾಯ ಆಗುತ್ತೆ. ಹಾಗಾಗಿ ಬೆಳಿಗ್ಗೆ ಹೊತ್ತು ಬೆಚ್ಚಗೆ ಇರೋ ನೀರು ಅಥವಾ ಅದಕ್ಕಿಂತ ಒಂದು ಸ್ವಲ್ಪ ಬಿಸಿ ಇರೋ ನೀರು ಕುಡಿಬೋದು. ಆದರೆ ವಿಪರೀತ ಬಿಸಿ ಇರೋ ನೀರನ್ನ ಕುಡಿಬೇಡಿ, ಆಯಿತಾ. ಈ ಒಂದು ನೀರನ್ನ ಕುಡೀರಿ. ಕುಡ್ದಾದ ಮೇಲೆ ಇನ್ನೊಂದು ವಿಷಯ, ಇದು ಮೊದಲನೇದು. ಇದನ್ನು ನೀವು ಚೆನ್ನಾಗಿ ನೀರು ಕುಡಿದಷ್ಟು ಹೆಲ್ತ್ಗೆ ಒಳ್ಳೆಯದು, ಸ್ಕಿನ್ಗೆ ಒಳ್ಳೆಯದು. ನೋಡಿ, ನೀರು ಸರಿಯಾಗಿ ಕುಡಿದೇ ಇದ್ದರೆ ಈವನ್ ಕೂದಲು ಉದುರುತ್ತೆ. ನಿಮ್ಗೆ ಗೊತ್ತಾ, ತಲೆಯಲ್ಲಿರೋ ಕೂದಲುಗೆ ಕೂಡ ನೀವು ಹೈಡ್ರೇಷನ್ ಅಂತ ಅಂದರೆ ನಿಮಗೆ ಈ ನೀರು ಅನ್ನೋದು ತುಂಬ ಮುಖ್ಯ. ನೀವು ನೀರೇ 70 ಭಾಗ ಇರೋದು ದೇಹದಲ್ಲಿ, ನೀರೇ ಸೇರಿಸಲ್ಲ. ಕೆಲವರು ನೀರೇ ಕುಡಿಯೋಲ್ಲ. ನಾನು ನೋಡಿದ್ದೀನಿ. ಅವ್ರು ಏನಂತಾರೆ ಅಂದರೆ ಒಂದು ಬಾಟ್ಲ್ ತೋರಿಸ್ಬಿಟ್ಟು ಈ ಬಾಟ್ಲ್ ನೀರು ತರ್ತೀನಲ್ಲ ಇದನ್ನು ಪೂರ್ತಿ ಕುಡಿಯೋಲ್ಲ ನಾನು ಅಂತ. ಅಷ್ಟು ಕಡಿಮೆ ನೀರು ಕುಡಿದ್ರೆ ಅವ್ರ ಸ್ಕಿನ್ ಗ್ಲೋನೂ ಇರಲ್ಲ, ತಲೆಯಲ್ಲಿರೋ ಕೂದಲು ಕ್ರಮೇಣ ಉದುರೋಗುತ್ತೆ. ಯಾಕಂದರೆ ಆ ತೇವಾಂಶ ಅನ್ನೋದಿರಲ್ಲ, ಹೈಡ್ರೇಷನ್ ಇರಲ್ಲ, ಆಯಿತಾ. ಮತ್ತು ನಿಮಗೆ ಬ್ಲಡ್ ಫ್ಲೋ ಆಗಲ್ಲ ಸರಿಯಾಗಿ, ಯಾಕಂದರೆ ಬ್ಲಡ್ಗೆ ವಾಟ್ರೇ ಇಲ್ವಲ್ಲ. ಆಮೇಲೆ ಯಾವುದೇ ಒಂದು ಕೆಲಸ ನೀವು ಊಟ ತಿಂಡಿ ಚೆನ್ನಾಗಿ ಮಾಡ್ತೀರಾ, ನೀರು ಕುಡಿಯಲ್ಲ ಅಂದರೆ ತಿಂದಿರೋ ಊಟ ತಿಂಡಿ ಅರ್ಗಕ್ಕೆ ನೀರು ಬೇಕು. ಒಂದು ಸಾಮಾನ ಒಂದು ಕಡೆಯಿಂದ ಸಾಗ್ಸೋಕ್ಕೆ ನೀರು ಬೇಕು. ಯಾಕೆಂದರೆ ಬ್ಲಡ್ಗೆ ಎಲ್ಲಿಂದ ನೀವು ನೀರು ಸೃಷ್ಟಿ ಮಾಡದೇ ಇದ್ಮೇಲೆ ಅದು ಲಿಕ್ವಿಡ್ ಕಂಟೆಂಟ್ ಇಲ್ಲದ್ಮೇಲೆ ಹೆಂಗೆ ಬ್ಲಡ್ ಸಪ್ಲೈ ಆಗುತ್ತೆ ನೋಡಿ. ನೀವು ಹಾರ್ಟ್ ಇರೋದು ಎಲ್ಲಿ, ಎದೆಯ ಭಾಗದಲ್ಲಿ. ಆದರೆ ಬ್ರೈನು ಜೊತೆಗೆ ಕಾಲಿನ ತುದಿ ತನಕನೂ ಅದು ಬ್ಲಡ್ನ ಸಪ್ಲೈ ಮಾಡಬೇಕು. ಅಷ್ಟು ಜೋರಾಗಿ ಅದು ಬಡ್ಕೋಬೇಕು ಅಂದರೆ ನೀವು ನೀರೇ ಕೊಟ್ಟಿಲ್ಲ ಅಂದರೆ ಸುಸ್ತಾಗುತ್ತೆ. ನರನಾಡಿಗಳು, ಬ್ಲಡ್ ವೆಸಲ್ಸ್ ಎಲ್ಲ ಏನಾಗುತ್ತೆ, ಶ್ರಿಂಕ್ ಆಗುತ್ತೆ. ನೀರು ತುಂಬಾ ಅವಶ್ಯಕತೆ ಇದೆ. ನೀರು ದೇಹಕ್ಕೆ ಬೆಳಗ್ಗೆ ಕುಡೀರಿ, ಆರೋಗ್ಯ ಸುಧಾರಿಸುತ್ತೆ. ನೀವು ನೋಡೋಕ್ಕೂ ಅಷ್ಟೇ ನಿಮ್ಮ ನಿಜವಾದ ಬಣ್ಣ ಏನಿರುತ್ತೆ ಅದು ಬರುತ್ತೆ, ಆಯಿತಾ. ಮೊಡವೆಗಳು ಕಡಿಮೆ ಆಗುತ್ತೆ ಮುಖದಲ್ಲಿ ಅಂಥದ್ದು. ಆಮೇಲೆ ಈ ಡ್ರೈ ಸ್ಕಿನ್, ಮೊದಲೇ ಚಳಿಗಾಲದಲ್ಲಿ ನಮಗೆ ನೀರು ಕುಡಿಬೇಕು ಅನ್ಸಲ್ಲ ಅಂತ ನೀರು ಕುಡಿದೇ ಇರಬೇಡಿ. ಆಮೇಲೆ ವಾಶ್ರೂಮ್ಗೆ ಹೋಗೋದು ಒಂಥರ ಅನಿಸುತ್ತೆ, ಆಯಿತಾ. ಹೋಗಿ ಚಳೀಲಿ ಕೈಕಾಲು ತೊಳ್ಕೊಂಡು 20 ಸರಿ ನಿಂತ್ಕೊಳ್ಳೋಕ್ಕಾಗಲ್ಲ ಅನಿಸುತ್ತೆ. ಆದರೆ ನಮ್ಮ ದೇಹಕ್ಕೆ ಏನು ಬೇಕೋ ಅದನ್ನು ನಾವು ಕೊಡಲೇಬೇಕು ಒಂದು. ಮತ್ತು ನೀರು ಕುಡಿಯೋದ್ರಿಂದ ಇದೆಲ್ಲ ಇಷ್ಟು ಕೆಲಸ ಆಗೋದ್ರಿಂದ ಎಷ್ಟೊಂದು ಜನರಿಗೆ ವಾಟರ್ದೇ ಏನಂತ ಹೇಳ್ತಾರೆ ಗೊತ್ತಾ, ವಾಟರ್ ಥೆರಪಿ ಅಂತ ಇದೆ. ಸೊ ನೀರಿಂದಾನೇ ಸಣ್ಣ ಆಗ್ಬೋದು. ನೀರು ಕುಡಿದು ಜಾಸ್ತಿ ಭಾಗ ನೀರು ಕುಡಿದಷ್ಟು ನಿಮ್ಮ ಮುಖದಲ್ಲಿ ಗ್ಲೋ, ಅದ್ರ ಜೊತೆಗೆ
ಊಟ ತಿಂಡಿ ಎಷ್ಟು ಬೇಕೋ ಅಷ್ಟು ಲಿಮಿಟಾಗಿ ಮಾಡಿ, ನೀರು ಎಷ್ಟು ಬೇಕೋ ಅಷ್ಟು ತಗೊಂಡು, ಆಮೇಲೆ ಇನ್ನೂ ಒಂದು ವಿಷಯ ಏನಂದರೆ ನಾವು ತಿನ್ನೋ ಆಹಾರ ಕೂಡ ಮಾಲ್ಟಿನ್ ಸ್ಟೇಟ್ ಅಂತ ಬರುತ್ತೆ. ಅಂದರೆ ಅದು ಪೂರ್ತಿ ಏನೋ ಗಟ್ಟಿಯಾಗೂ ಇರಬಾರ್ದು, ಪೂರ್ತಿ ಅದು ಲಿಕ್ವಿಡ್ ಫಾರ್ಮಲ್ಲೂ ಇರಬಾರ್ದು. ಆ ಥರ ಎರಡು ದ್ರವನೂ ಆಗಿರ್ಬೋದು, ಗಟ್ಟಿಯಾಗೂ ಇರಬಾರ್ದು, ಮಧ್ಯದಲ್ಲಿ ಇರುತ್ತೆ ನೋಡಿ. ಸಜ್ಜಿಗೆ ಅಥವಾ ಇನ್ನೇನು ಹೇಳ್ತಾರೆ, ಜೆಲ್ ಥರ ಅಥವಾ ಒಂದು ಗಂಜಿ, ಈ ಥರದ್ದು ಒಂದು ಫಾರ್ಮಲ್ಲಿ ಇರಬೇಕು. ಆ ಥರದಲ್ಲಿದ್ದರೆ ತುಂಬ ಒಳ್ಳೆಯದು, ಬೇಗ ಡೈಜೆಷನ್ ಆಗುತ್ತೆ. ಹಾಗಾಗಿ ನೀರು ಜಾಸ್ತಿ ಕುಡಿದಷ್ಟು, ಡೈಜೆಷನ್ ಆದಷ್ಟು ನಿಮ್ಮ ದೇಹದಲ್ಲಿ ಇರುವಂತಹ ಕೊಬ್ಬಿನಾಂಶ ಮತ್ತು ಬೇಡದಿರೋ ಗಲೀಜು ಎಲ್ಲ ಹೊರಗಡೆ ಹೋಗಿ ತುಂಬಾ ಆ್ಯಕ್ಟಿವ್ ಆಗಿ ರಕ್ತ ಶುದ್ಧಿ ಆಗುತ್ತೆ ನೀರು ಕುಡಿದಷ್ಟು. ಆವಾಗ ಬೇಗ ಬೇಗ ಹಳೇದು ಏನೇನಿದೆ ಕೊಲೆಸ್ಟ್ರಾಲ್ ಅದನ್ನೆಲ್ಲ ಕರಗಿಸಿದ್ರೆ ಖಂಡಿತ ವೆಯ್ಟ್ ರೆಡ್ಯೂಸ್ ಆಗುತ್ತೆ. ನೀರನ್ನ ಅಭ್ಯಾಸ ಮಾಡಿಕೊಳ್ಳಿ. 3-4 ಲೀಟ್ರ್ ಪ್ರತಿದಿನ ನೀರನ್ನ ಕುಡಿತಾ ಹೋದರೆ ಜೀವನದಲ್ಲಿ ಎಷ್ಟೊಂದು ಬದಲಾವಣೆ ಆಗುತ್ತೆ. ಈಗ 1 ಮಂತ್ ಅಂತ ಇಟ್ಕೊಳ್ಳಿ ಈ ಒಂದು ಹ್ಯಾಬಿಟ್. ಅಥವಾ ನೋಡಿ, ಯಾವುದೇ ಒಂದು ನಿರ್ದಿಷ್ಟ ಅವಧಿ ಪ್ರತಿದಿನ ಒಂದು ಅಭ್ಯಾಸನ ನೀವು ಅಳವಡಿಸ್ಕೊಂಡು ಮಾಡಿದ್ರೆ ಮಾತ್ರ ಸಕ್ಸಸ್ಫುಲ್ ಆಗುತ್ತೆ. ಸೊ ಅದಕ್ಕೆ ಒಂದು 60 ಡೇಸು 75 ಡೇಸ್ ಚಾಲೆಂಜ್ ಅಂತೆಲ್ಲ ತೊಗೊತಿದ್ರಲ್ಲ, ಆ ಥರ ಇಟ್ಕೊಳ್ಳಿ. ಅದರಲ್ಲಿ ಇದು ಒಂದು. ಮತ್ತು ಇನ್ನೂ ಒಂದು, ಮನೆಯಲ್ಲಿ ಸಣ್ಣ ಆಗಬೇಕು ಇದ್ಕೊಂಡೆ ಅಂದರೆ, ಜೊತೆಗೆ ಆರೋಗ್ಯನೂ ಕಾಪಾಡ್ಕೋಬೇಕಂದ್ರೆ ದ ವೆರಿ ಮೋಸ್ಟ್ ಥಿಂಗ್ ಇಸ್, ಪ್ರತಿದಿನ ಬೆಳಗ್ಗೆ ಹಲ್ಲು ಉಜ್ಜೋಕ್ಕೂ ಮುಂಚೆ ಕರಿಬೇವು ಸೊಪ್ಪು ಮತ್ತು ಜೀರಿಗೆ ತಿನ್ನೋದು ತುಂಬಾ ಮುಖ್ಯ. ಈ ಥರ ಮಾಡಿದಲ್ಲಿ ಏನಿದೆ, ಈ ಬಿಳಿ ಕೂದಲಿನ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ, ಬಿಳಿ ಕೂದಲು ತಕ್ಷಣ ಕಪ್ಪಾಗ್ಬಿಡುತ್ತೆ ಮೇಡಮ್, ಹಂಗೆಲ್ಲ ಕೇಳಿದ್ರೆ ತಪ್ಪು. ಆದರೆ ನೀವು ಪ್ರತಿದಿನ ಈ ಒಂದು ಕರಿಬೇವನ್ನ ಸೇವಿಸ್ತಾ ಹೋದರೆ ಖಂಡಿತ ಏನಾಗುತ್ತೆ, ಕಣ್ಣ ದೃಷ್ಟಿಗೆ ಮತ್ತು ಬ್ಲಡ್ಡಲ್ಲಿರುವಂಥ ಶುಗರ್ ಲೆವೆಲ್, ಗ್ಲೂಕೋಸ್ ಲೆವೆಲ್ಲು, ಆಮೇಲೆ ದೇಹ ಸಣ್ಣಕ್ಕಿರಬೇಕು ಅಂದರೆ ಇದನ್ನು ತಿನ್ನಿ. ದೃಷ್ಟಿಗೊಳ್ಳೋದು, ತಲೆ ಕೂದಲು ಕಪ್ಪಗೆ ಇರುತ್ತೆ, ಬೆಳ್ಳಗಾಗಲ್ಲ, ಬೇಗ ಉದ್ರಲ್ಲ, ಆದಷ್ಟು ಅವಾಯ್ಡ್ ಆಗುತ್ತೆ. ನೀವು 1-2 ದಿನ 3 ದಿನ ಮಾಡಿಬಿಟ್ಟು ಅಥವಾ 1 ವಾರ 1 ತಿಂಗಳು ಮಾಡಿಬಿಟ್ಟು ಕೂದಲು ಉದುರುತ್ತಾ ಇದೆ ಅಂದರೆ ಏನು ಪ್ರಯೋಜನ ಇಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕೂದಲು ಉದುರಬೇಕು ಅಂದರೆ ಅದಕ್ಕೆ ನಾನಾ ರೀತಿ ಕಾರಣ ಇರುತ್ತೆ. ಬರೀ ಕರಿಬೇವು, ನಾನು ನೋಡಿದ್ದೀನಿ, ಕರಿಬೇವು ತಿಂದ ತಕ್ಷಣವೇ ಆಗ್ಬಿಡಲ್ಲ. ಕರಿಬೇವು ತಿನ್ನೋದ್ರ ಜೊತೆಗೆ ಪ್ರತಿದಿನ ತಲೆ ಬಾಚಬೇಕು, 1-2 ಸರಿ ತಲೆ ಬಾಚಬೇಕು, ವಾರದಲ್ಲಿ 4 ಸರಿನಾದ್ರು ತಲೆ ಸ್ನಾನ ಮಾಡಬೇಕು, ಎಣ್ಣೆ ಹಾಕ್ತಾ ಇರಬೇಕು, ಆಮೇಲೆ ಚೆನ್ನಾಗಿ ನೀರು ಕುಡಿಬೇಕು, ಮತ್ತು ಚೆನ್ನಾಗಿ ನಿದ್ದೆ ಮಾಡಬೇಕು, ಒಳ್ಳೆ ಆಹಾರ ತಿನ್ನಬೇಕು. ಎಲ್ಲ ಮಾಡಿದ್ರೇ ಕೂದಲು ಉಳಿಯೋದು. ಅದ್ರ ಜೊತೆಗೆ ಇದನ್ನು ಮಾಡಿ, ಕರಿಬೇವು ಮತ್ತು ಜೀರಿಗೆ, ದೀರ್ಘಕಾಲದಲ್ಲಿ ಕೂದಲು ಇರುತ್ತೆ, ಅಷ್ಟು ಬೇಗ ಅದು ತುಂಬ ಒಳ್ಳೆಯದು. ನೀವು ಕೂದಲು ಬೇಕಾದ್ರೆ ನೋಡಿ, ಬೇಗ ಬಿಳಿಗಾಗಲ್ಲ. ಆದಷ್ಟು ಚಿಕ್ಕ ವಯಸ್ಸಲ್ಲೇ ಇದನ್ನು ಅಡಾಪ್ಟ್ ಮಾಡ್ಕೊಳ್ಳಿ, ಪ್ರತಿದಿನ ಅಭ್ಯಾಸ ಮಾಡ್ಕೊಂಬಿಡಿ. ಜೊತೆಗೆ ನೀವು ದಪ್ಪನೂ ಬೇಗ, ಕೊಲೆಸ್ಟ್ರಾಲ್ ಕಂಟೆಂಟು ಎಷ್ಟೋ ಪಟ್ಟು ಕಡಿಮೆ ಇರುತ್ತೆ. ಇದನ್ನ ನೀವು ತಿಂದರೆ ಸಣ್ಣಕ್ಕೆ ಇರ್ಬೋದು. ಕರಿಬೇವು ಸೊಪ್ಪು ಜ್ಯೂಸು ಕುಡಿತಾರೆ, ಶುಗರ್ನ ಕೂಡ ಓಡಿಸುತ್ತೆ. ಮತ್ತು ಮೂರನೇ ವಿಷಯ ವೆರಿ ಸಿಂಪಲ್ಲಾಗಿ ಮಾಡೋ ಅಂಥದ್ದು ನಾನು ಹೇಳ್ತಾ ಇದ್ದೀನಿ. ಮತ್ತೊಂದೇನೆಂದರೆ, ಬಾಡಿಗೆ ಎಕ್ಸಸೈಸ್ ಮಾಡಿ, ಯೋಗ ಮಾಡಿ, ಜಿಮ್ ಮಾಡಿ ಅಂತಾರೆ. ನಮ್ಗೆ ಅದೆಲ್ಲ ಮಾಡೋಕ್ಕಾಗದಿರೋ ತುಂಬಾ ಸಿಂಪಲ್ಲಾಗಿ ಮಾಡೋಕ್ಕಾಗೋದು ಅಂದರೆ ವಾಕಿಂಗ್. ಸೊ ಪ್ರತಿದಿನ ನಡಿಬೇಕು. ನಡಿಯೋಕ್ಕಾಗಲ್ಲ, ಹೋಗೋಕ್ಕಾಗಲ್ಲ, ಬರೋಕ್ಕಾಗಲ್ಲ, ನಮಗೆ ಟೈಮಿಂಗ್ ಸರಿ ಹೋಗಲ್ಲ, ಬೆಳಗ್ಗೆ ಹಿಂಗಾಗುತ್ತೆ, ಸಾಯಂಕಾಲ ಆ ಕೆಲಸ ಇರುತ್ತೆ, ಕಾರಣಗಳನ್ನ ಕೊಡ್ತಾ ಇದ್ದರೆ ಕಾರಣಗಳು ನಮ್ಮನ್ನು ಏನಾಗುತ್ತೆ, ಕಾರಣಗಳು ಕೊಡ್ತಾನೆ ಇರಬೇಕಾಗತ್ತೆ. ಆದರೆ ನಾವೇನು ಮಾಡಬೇಕು, ಮಾಡ್ತಾ ಹೋಗಬೇಕು. ಈಗ ನಾನು ಪ್ರತಿದಿನ ಈಗ ನೋಡು, ನಮ್ಮ ಮನೆಯಿಂದ ಇಷ್ಟು ದೂರ ಹೋಗ್ತೀನಿ, ಇಷ್ಟು ದೂರ ಬರ್ತೀನಿ, 1 ದಿನ ಮಾಡ್ತೀರಾ, 2 ದಿನ ಮಾಡ್ತೀರಾ, ಮಾಡೋಕ್ಕಾಗಲ್ಲ, ಬಿಟ್ಬಿಡ್ತೀರಾ. ಅಲ್ಲಿಗೆ ಏನಾಗುತ್ತೆ, ಅಯ್ಯೋ ಅಂದ್ಕೊಂಡೆ, ಮಾಡಿದೆ, ಬಿಟ್ಟೆ, ಅಷ್ಟೇ. ಹಂಗೆ ಮಾಡೋಕ್ಕಾಗಲ್ಲ. ನಮ್ಮದೇನೋ ಒಂದು ಗುರಿ ಇದೆ ಅಂದರೆ ಅದನ್ನು ನಾವು ಸಾಧನೆ ಮಾಡಬೇಕು ಅಂದಾಗ ಸಣ್ಣ ಸಣ್ಣ ಒಂದು ಗುರಿಗಳನ್ನ ಇಟ್ಕೋಬೇಕು. ದೊಡ್ಡದಾಗಿ ಫಸ್ಟ್ ನೀನು ಇದು ಹತ್ತು, ಬೆಟ್ಟ ಹತ್ತು, ಅದು ಹತ್ತು ಅಂತ ಅನ್ನೋಕ್ಕಾಗಲ್ಲ. ನೀನು ಇಲ್ಲಿ ಫಸ್ಟ್ ಅಟ್ಟ ಹತ್ತಿ ಆಮೇಲೆ ಬೆಟ್ಟ ಹತ್ತಕ್ಕಾಗೋದು. ಅದರಿಂದ
ಮನೆಯಲ್ಲೇ ಮಾಡಿ. ಎಷ್ಟೊಂದು ಜನ ಮನೆ ಮೇಲೇ ತಾರಸಿ ಮೇಲೆಲ್ಲ ಮಾಡ್ತಾರೆ, ಮನೆ ಒಳಗೆ ಮಾಡ್ತಾರೆ. ಚಿಕ್ಕ ಮನೆ ಆದರೆ ಮನೆ ಮುಂದ್ಗಡೆ ಇರೋ ರೋಡಲ್ಲಿ ಮಾಡ್ತಾರೆ. ನೀವು ನಿಮಗೆ ಅವಕಾಶ ಹೆಂಗೆ ಮಾಡ್ಕೋತಿರೋ ಅದ್ರ ಮೇಲೆ, ಆದರೆ ಮಾಡಲೇಬೇಕು ಅಂದರೆ ಖಂಡಿತ ನೀವು ದಾರಿ ಮಾಡ್ಕೊತೀರ. ಪ್ರತಿದಿನ ನಡಿಬೇಕು. ಎಷ್ಟು ದೂರ ನಡೆಯೋಕ್ಕೆ ಸಾಧ್ಯ, ಎಷ್ಟು ರೌಂಡ್ ಹೊಡಿಯೋಕ್ಕೆ ಸಾಧ್ಯ ಅಥವಾ ಅಂತ ನೀವು ಕೇಳಕ್ಕೆ ಹೋದರೆ ಅಟ್ಲೀಸ್ಟ್ ಫಸ್ಟು ನೀವು ಅರ್ಧ ಗಂಟೆ ತನಕ ನಡಿಬೇಕು ಅಂತ ಅಂದ್ಕೊಳ್ಳಿ. ಪ್ರತಿದಿನ ಅರ್ಧ ಗಂಟೆ ಕಂಟಿನ್ಯೂಯಸ್ ನೀವು ವಾಕ್ ಮಾಡಬೇಕು. ಯಾಕೆ ನಡೆಯೋದು ತುಂಬಾ ಎಫೆಕ್ಟಿವ್ ಅಂದರೆ, ಒಬ್ಬ ವ್ಯಕ್ತಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ತಾ ಇದ್ದಾನಂದರೆ ಅವನ ಒಂದು ಕಾಲುಗಳು ಅವನ ಇಡೀ ದೇಹವನ್ನು ಒಂದು ಜಾಗದಿಂದ ಇನ್ನೊಂದು ಜಾಗ ಕರ್ಕೊಂಡು ಹೋಗ್ತಾ ಇದ್ದೆ. ಅವನು ಒಂದು ದೇಹದಲ್ಲಿ ಇರುವಂತಹ ಕೊಬ್ಬಿನಂಶ ಕಡಿಮೆ ಆಗಲೇಬೇಕು, ಕರಗಲೇಬೇಕು. ಯಾಕಂದರೆ ಅವ್ನಿಗೆ ಶಕ್ತಿ ಇದ್ದರೆ ತಾನೇ, ಇಡೀ ದೇಹನೇ ಮೂವ್ ಆಗ್ತಾಯಿದೆ ಅಲ್ಲಿ, ಆಯಿತಾ. ಒಂದು ಕಡೆ ಕೂತ್ಕೊಂಡು ವ್ಯಾಯಾಮ ಮಾಡೋದಕ್ಕೂ ಇಡೀ ದೇಹನೇ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋಕ್ಕೂ ಬಹಳನೇ ವ್ಯತ್ಯಾಸ ಇದೆ. ವಾಕಿಂಗಿಂದ ಶುರು ಮಾಡಿ ಮೊದಲು, ಆಯಿತಾ. ಅಲ್ಲಿಂದ ಶುರು ಮಾಡಿಕೊಂಡು ನೀವು ಇನ್ನೂ ಬೇರೆ ಬೇರೆ ಎಕ್ಸಸೈಸ್ ಮಾಡ್ಬೋದು. ಆಮೇಲೆ ಇನ್ನೊಂದು ವಿಡಿಯೋದಲ್ಲಿ ನಾನು ಖಂಡಿತ ತಿಳಿಸ್ಕೊಡ್ತೀನಿ ಹೇಗೆ ಮನೆಯಲ್ಲೇ ಫಿಟ್ ಬಾಡಿ ಮಾಡ್ಕೋಬೋದು ಅಂತ, ಅದು ಬೇರೆ. ಆದರೆ ಇಲ್ಲಿ ನಮ್ಮ ಶರೀರದ ಒಂದು ವೆಯ್ಟ್ನ ಎಷ್ಟು ಸಾಧ್ಯ ಅಷ್ಟು ರೆಡ್ಯೂಸ್ ಮಾಡ್ಕೊಳ್ಳೋಕ್ಕೆ ತುಂಬ ಸಿಂಪಲ್ಲಾಗಿ ಈ 3ನ್ನ ಖಂಡಿತ ಫಾಲೋ ಮಾಡಿ, ಪ್ರತಿದಿನ ಫಾಲೋ ಮಾಡಬೇಕು. ನನ್ನ ಒಂದು ಏನಿರ್ತಿತ್ತು ಗೊತ್ತಾ, ನಾನು ಇದನ್ನೆಲ್ಲ ಮಾಡೋಕ್ಕೆ ಶುರು ಮಾಡೋಕ್ಕೂ ಮುಂಚೆ ಒಂದು ದಿನ ಮಾಡೋದು, 2 ದಿನ ಮಾಡೋದು, ಆಗಿಲ್ಲ ಅದೇ ಬುದ್ಧಿ. ಈಗಲೂ ಒಂದೊಂದು ವಿಷಯಕ್ಕೆ ಹಂಗೆ ಅನಿಸುತ್ತೆ. ಆದರೆ ತಾಳ್ಮೆ ಇರಬೇಕು, ಪ್ರತಿದಿನ ಮಾಡಬೇಕು. ಮತ್ತು ಏನು ಗೊತ್ತಾ, ನಾನು ಮಾಡೋದು ಹೋಗಿ ರಿಸಲ್ಟ್ ಬಂತ ನೋಡೋದನ್ನ ಮಾಡೋಕ್ಕೆ ಹೋಗ್ಬೇಡಿ. ನಿರಂತರವಾಗಿ ಮಾಡಿ, 1 ತಿಂಗಳು ಮಾಡಿ, 2 ತಿಂಗಳು ಮಾಡಿ, ಆಮೇಲೆ ನೋಡಿ ರಿಸಲ್ಟ್ ಸಿಗುತ್ತೆ. 1 ದಿನ ಮಾಡಿದೆ, ನೋಡಿದೆ, ಸಿಕ್ಕಿಲ್ಲ. 2 ದಿನ ಮಾಡಿದೆ, ಸುಮಾರಾಗಿ ಒಂಚೂರು ಮಾತ್ರ ಕಾಣಿಸ್ತೈತೆ, ಏನೋ ಆಗಿರ್ಬೋದೇನೋ, ಹಂಗೆ ಮಾಡಿಬಿಟ್ಟು ನೀವೊಂದು 8 ದಿನ ಮಾಡಿದ್ಮೇಲೆ ಮುಂದಕ್ಕೆ ಮಾಡೋಕ್ಕೆ ಹೋಗಲ್ಲ, ಅಂಥದ್ದೇನೋ ಆಗಿಲ್ಲ ಅಂತ. ಹಂಗೆ ಬರಲ್ಲ ಅದು. ಒಂದು 2 ತಿಂಗಳು ಮಾಡಿ ಇದನ್ನು, ಇಷ್ಟು 3 ಮಾಡಿ, ಆಮೇಲೆ ವೆಯ್ಟ್ನ ನೋಡಿ. ನಿಮ್ಮ ವೆಯ್ಟಲ್ಲಿ ಬದಲಾವಣೆ ಆಗಿರುತ್ತೆ, ಖಂಡಿತ ಆಗಿರುತ್ತೆ. ಆಮೇಲೆ ಕರಿಬೇವು ಸೊಪ್ಪು ಏನಪ್ಪ ಅಂದರೆ ಒಂದು 10 ಎಲೆ, 8ರಿಂದ 10 ಎಲೆ, ಒಂದು ಸರಿ 1-2 ಬೆರಳಲ್ಲಿ ತೊಗೊಳಕ್ಕಾಗಷ್ಟು ಜೀರಿಗೆ, ಬೇಕಾದರೆ 1 ಮೆಣಸು ತೊಗೊಳ್ಳಿ, 1 ಮೆಣಸನ್ನು ತಿನ್ಕೊಳ್ಳಿ, ಚೆನ್ನಾಗಿರುತ್ತೆ. ಅಂದರೆ ಸ್ವಲ್ಪ ಖಾರ ಅನಿಸ್ಬೋದು, ಆದರೆ ತುಂಬ ಒಳ್ಳೆಯದು. ಖಾಲಿ ಹೊಟ್ಟೆಲಿ ತಿನ್ನಿ. ಇವೆಲ್ಲ ತಿಂದರೆ ಎಷ್ಟೋ ಆರೋಗ್ಯವಾಗಿ ಎಷ್ಟೋ ವರ್ಷ ಇರ್ಬೋದು. ಬೇಡದೇ ಇರೋದನ್ನೆಲ್ಲ ತಿನ್ನೋ ಬದಲು, ಅದೇನು ವಿಷ ಅಲ್ಲ, ತಿನ್ಬೋದು. ಇಷ್ಟನ್ನ ಮಾಡಿ ಆಫ್ಟರ್ 2 ಮಂತ್ಸ್ ದಯವಿಟ್ಟು ವೆಯ್ಟ್ನ ಚೆಕ್ ಮಾಡಿ. ಖಂಡಿತ ನಿಮ್ಮ ಒಂದು ವೆಯ್ಟಲ್ಲಿ ಬದಲಾವಣೆ ಇದ್ದೇ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ.